ರಾಘವ್ ಚಡ್ಡಾ ಜಾಯಿನ್ಸ್ ಬಿಜೆಪಿ ಅಂತ ಈಗಾಗಲೇ ಕೇಳ್ತೀರಾ. ಆದ್ರೆ ಇದನ್ನ ಜಾಯಿನ್ ಅನ್ನೋದು ಸರಿಯಲ್ಲ, ಇದನ್ನ ಮರ್ಜರ್ ಅಂತ ಕರಿತೀವಿ. ಎರಡಕ್ಕೂ ಡಿಫ್ರೆನ್ಸ್ ಏನಿದೆ? ರಾಘವ್ ಚಡ್ಡಾ ತನ್ನ ಜೊತೆ 6 ಎಂಪಿಗಳನ್ನ ಯಾಕೆ ಕರ್ಕೊಂಡೋದ್ರು? ಲೆಟ್ಸ್ ಅಂಡರ್ಸ್ಟ್ಯಾಂಡ್. 1967 ಹರಿಯಾಣದಲ್ಲಿ ಗಯಾಲಾಲ್ ಅನ್ನೋ ಒಬ್ಬ MLA ಇದ್ದ. ಈ ವ್ಯಕ್ತಿ 15 ದಿನದಲ್ಲಿ 3 ಸಾರಿ ತನ್ನ ಪಾರ್ಟಿನ ಚೇಂಜ್ ಮಾಡಿದ್ದ. ಅವಾಗಿಂದ ಒಂದು ಲೈನ್ ಫೇಮಸ್ ಆಯ್ತು, ಆಯಾರಾಮ್ ಗಯಾರಾಮ್ ಅಂತೇಳಿ. ಇದು ಒಂದೇ ಇನ್ಸಿಡೆಂಟ್ ಅಲ್ಲ. 1967ರಿಂದ 1971 ಮಧ್ಯದಲ್ಲಿ ಸುಮಾರು 50% ಎಂಪಿಗಳು ತಮ್ಮ ಪಾರ್ಟಿನ ಚೇಂಜ್ ಮಾಡಿದ್ರು. ಅಂದ್ರೆ ನೀವು ಯಾರಿಗೆ ಓಟ್ ಹಾಕಿರ್ತೀರೋ ಆ ವ್ಯಕ್ತಿ ಗೆದ್ದ ನಂತರ ತನ್ನ ಪಾರ್ಟಿನ ಚೇಂಜ್ ಮಾಡ್ಕೊಳ್ತಾ ಇದ್ದ. ಇದನ್ನ ತಡಿಬೇಕು ಅಂತಾನೆ 1985ರಲ್ಲಿ ಕಾನ್ಸ್ಟಿಟ್ಯೂಷನ್ಗೆ 10th ಶೆಡ್ಯೂಲ್ ಅನ್ನ ಆಡ್ ಮಾಡ್ತಾರೆ. ಅದನ್ನೇ ನಾವು ಆಂಟಿ ಡಿಫೆಕ್ಷನ್ ಲಾ ಅಂತ ಕರಿತೀವಿ. ರೂಲ್ ಬಹಳ ಸಿಂಪಲ್ ಇತ್ತು. ಒಬ್ಬ ವ್ಯಕ್ತಿ ತನ್ನ ಪಾರ್ಟಿಯನ್ನ ಬಿಟ್ಟು ಬೇರೆ ಪಾರ್ಟಿ ಏನಾದರೂ ಜಾಯಿನ್ ಆದ್ರೆ ಇದನ್ನೇ ಡಿಫೆಕ್ಷನ್ ಅಂತ ಕರಿತೀವಿ. ಆಗ ಆ ವ್ಯಕ್ತಿ ಯಾವುದೇ MP ಅಥವಾ MLA ಮೆಂಬರ್ ಆಗಿರಲಿ ಅಲ್ಲಿಂದ ಡಿಸ್ಕ್ವಾಲಿಫೈ ಆಗಿ ತನ್ನ ಪವರ್ ಅನ್ನ ಕಳ್ಕೋಬೇಕಾಗುತ್ತೆ. ಆದ್ರೆ ಇಲ್ಲೊಂದು ಎಕ್ಸೆಪ್ಷನ್ ಇದೆ. ಯಾವುದೇ ಪಾರ್ಟಿಯ 2/3 ಮೆಂಬರ್ಸ್ ಏನಾದ್ರು ತಮ್ಮ ಪಾರ್ಟಿಯನ್ನ ಬಿಟ್ಟು ಇನ್ನೊಂದು ಪಾರ್ಟಿಗೆ ಒಂದೇ ಸಾರಿ ಜಾಯಿನ್ ಆದ್ರೆ ಅದನ್ನ ಡಿಫೆಕ್ಷನ್ ಅಂತ ಕರೆಯಲ್ಲ, ಮರ್ಜರ್ ಅಂತ ಕರಿತೀವಿ. ಅದಕ್ಕೆ ರಾಘವ್ ಚಡ್ಡಾ ಒಬ್ರೇ ಹೋಗದೆ ಆ ಪಾರ್ಟಿಯ 2/3 ಮೆಂಬರ್ಸ್ ಅಂದ್ರೆ 10ರಲ್ಲಿ ತನ್ನನ್ನು ಸೇರಿ 7 ಜನ ಹೋಗಿದ್ದು. ಇದರಲ್ಲಿ ಒಬ್ರು ಏನಾದ್ರು ಕಡಿಮೆ ಆಗಿದ್ರು ಕೂಡ ಆ ವ್ಯಕ್ತಿಗಳು ಅಥವಾ ಆ MPಗಳು ತಮ್ಮ ಪವರ್ ಅನ್ನ ಕಳ್ಕೊಳ್ತಾ ಇದ್ರು. ಈಗ ಆ ವ್ಯಕ್ತಿಗಳು ಪಾರ್ಟಿ ಬದಲಾಯಿಸೋದ್ರಿಂದ ಅವ್ರು ಯಾವ ಸ್ಟೇಟ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ರು ಆ ಸ್ಟೇಟ್ಗೆ ಯಾವುದೇ ರೀತಿ ಪರಿಣಾಮ ಇಲ್ಲ. ಯಾಕಂದ್ರೆ ಈಗ ಚೇಂಜ್ ಆಗಿರೋದು MLAಗಳಲ್ಲ, MP ಮತ್ತು MLA ಮಧ್ಯದಲ್ಲಿ ಡಿಫ್ರೆನ್ಸ್ ತಿಳಿಬೇಕು ಅಂದ್ರೆ MP ವರ್ಸಸ್ MLA ಅಂತ ಕಮೆಂಟ್ ಹಾಕಿ.